ನಮ್ಮ ಸಮೃದ್ಧಿ ಆಯುರ್ವೇದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ವೈದ್ಯರಾದ ನಮ್ಮ ಗುರುಗಳನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ರಘುವರೇ ಬನ್ನಿ, ನಮ್ಮ ಗುರುಗಳು. ನಮಸ್ಕಾರ ಸರ್. ನಮಸ್ಕಾರ ರಘುವರೇ. ನಾನು ವೈದ್ಯ ಅಲ್ತಾಫ್ ಅಂತ. ನಾನು ಆಯುರ್ವೇದ ಪ್ರಾಕ್ಟೀಸ್ ಭಾಳ ವರ್ಷದಿಂದ ಮಾಡ್ತಾಯಿದ್ದೀನಿ. ನಮ್ಮ ಆಯುರ್ವೇದನಲ್ಲಿ ಡೈಜೆಷನ್ನು ತುಂಬ ಇಂಪಾರ್ಟೆಂಟು. ಯಾಕಂದರೆ ಡೈಜೆಷನ್ ಚೆನ್ನಾಗಿದ್ದರೆ ಯಾವ ರೋಗನೂ ಬರೋದಿಲ್ಲ. ನನಗೆ ತುಂಬ ದಿನಗಳಿಂದ ಅಜೀರ್ಣ ಶಕ್ತಿ ಕಾಡುತ್ತಿತ್ತು. ಸಮೃದ್ಧಿ ಆಯುರ್ವೇದ ಪಂಚಶಕ್ತಿ ಲೇಹ ತೆಗೆದುಕೊಂಡಿದ್ದರಿಂದ ಈಗ ಗುಣಮುಖಳಾಗಿದ್ದೇನೆ. ನನ್ನ ಹೆಸರು ಹನುಮಂತರಾಜು, ಚಿತ್ರದುರ್ಗ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಭಾಳ ಇತ್ತು. ಜೀರ್ಣಕ್ರಿಯೆ ಏತಿದ್ರು ಜೀರ್ಣ ಆಗ್ತಿದ್ದಿಲ್ಲ. ಇವರ ಔಷಧಿ, ಇವರ ಲೇಹ ತೊಗೊಂಡ್ಮೇಲೆ ಚೆನ್ನಾಗಿ ಜೀರ್ಣ ಶಕ್ತಿ ಆಗ್ತೈತೆ. ನಾನು ಸಾಕಷ್ಟು ಕಡೆ ಔಷಧಿ ತಗೊಂಡಿದ್ದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಭಾಳ ಇದೆ, ನನಗೆ ಜೀರ್ಣಶಕ್ತಿ ಆಗ್ತಿದ್ದಿಲ್ಲ. ಇವಾಗ ಔಷಧಿ ತಗೊಂಡ್ಮೇಲೆ ನಾನು ಜೀರ್ಣಶಕ್ತಿಯಾಗಿ ಚೆನ್ನಾಗಿದ್ದೀನಿ. ಸಮೃದ್ಧಿ ಆಯುರ್ವೇದ ಔಷಧಿ. ನನಗೆ ಅಜೀರ್ಣ ಶಕ್ತಿಯು ಆಗ್ತಿರ್ತಿರಲಿಲ್ಲ, ಹಾಗೂ ಹೊಟ್ಟೆ ನೋವು ಬರ್ತಿತ್ತು. ಅದಕ್ಕೋಸ್ಕರ ನಾನು ಸಮೃದ್ಧಿ ಆಯುರ್ವೇದಿಕ ಪಂಚಶಕ್ತಿ ಲೇಹ ಅನ್ನು ಉಪಯೋಗಿಸಿದ್ದೀನಿ. ಅದರಿಂದ ನನಗೆ ಚೆನ್ನಾಗಿ ಅಜೀರ್ಣ ಶಕ್ತಿಯು ಆಯಿತು. ಆಮೇಲೆ ಹೊಟ್ಟೆ ನೋವು ಆರಾಮಾಯಿತು. ಅದರಿಂದ ಎಲ್ಲರೂ ಈ ಔಷಧಿಯನ್ನು ಉಪಯೋಗಿಸಿರಿ. ಧನ್ಯವಾದಗಳು. ಒಂದು ಪೌಡ್ರು ಬೆಳಿಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ 2-2 ಗ್ರಾಮ್ ತೊಗೊಳೋದು. ಅದನ್ನು ತೊಗೊಂಡಾಗ ನನಗೆ ಮೊದಲು ಮೆಟಾಮಾರ್ಫಿನ್ ಅಂತ ಮಾತ್ರೆಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೆ. ಅದನ್ನು ಬಿಟ್ಬಿಟ್ಟೆ. ಅದು ಎಷ್ಟೆಲ್ಲ ಅಂದರೆ ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ, ಆಮೇಲೆ ಶುಗರ್ನ ಕಂಪ್ಲೀಟಾಗಿ ಇದು ಮಾಡುತ್ತೆ. ಜೊತೆಗೆ ಅದನ್ನು ನಾನು ಪೌಡ್ರನ್ನ ಅವರು ನೀರಲ್ಲಿ ತೊಗೊಳಕ್ಕೆ ಹೇಳಿದರು. ನಾನು ಹಂಗೆ ಡೈರೆಕ್ಟಾಗಿ ಬಾಯಿಗೆ ಹಾಕ್ಕೊಂಡು ಅಲ್ಲಲ್ಲೆಲ್ಲ ಇದು ಮಾಡಿದಾಗ ಹೊಲಿಗೂ ಕೂಡ ಫುಲ್ಲು ರಿಸಲ್ಟ್ ಬಂದುಬಿಟ್ಟಿದೆ ನನಗೆ. ಹಾಗಾಗಿ ನಾನು ಈ ಪೌಡ್ರನ್ನ ತೊಗೊಂಡ್ರೆ ನಾವು ಮಾತ್ರೆ ತೊಗೋಬೇಕಾದ ಅವಶ್ಯಕತೆ ಇಲ್ಲ.